ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ನಾನು ಈಗ ಹೇಳ್ತಾ ಇದ್ದು ಏನಪ್ಪ ಅಂದರೆ, ಈಗ ಪ್ರೀವಿಯಸ್ ಕ್ಲಾಸಲ್ಲಿ ನೀವು ಆಲ್ರೆಡಿ ನೋಡಿರ್ಬೋದು, ಫಾಂಟ್ನ ಬದಲಾವಣೆ ನಾವು ಯಾವ ಥರ ಮಾಡಬೇಕಾಗತ್ತೆ ಅಂತ ನೋಡಿದ್ದೀವಿ. ಸೊ ಈಗಿನ ಕ್ಲಾಸಲ್ಲಿ ಅಲೈನ್ಮೆಂಟ್ ಅಂತ ನಾವು ಬಂದಾಗ, ನಮಗೀಗ ಒಂದು ಲೆಟರ್ ನಾನು ರೆಡಿ ಮಾಡ್ತೀನಿ ಅಂದರೆ ಒಂದು ಹೆಡ್ಡಿಂಗ್ಗಳು ಕೂಡ ನಾವು ಕೊಡಬೇಕಾಗತ್ತೆ. ಸೊ ಅದರ ಕೆಳಗೆ ನಾವು ಅದ್ರ ಬಗ್ಗೆ ನಾವು ಬರಿತಾ ಹೋಗಬೇಕಾಗುತ್ತೆ. ಸೊ ಇವುಗಳೆಲ್ಲ ನಮಗೆ ಬಂದಾಗ ನಮಗೇನು ಫಸ್ಟು ನಮಗೆ ಅಲೈನ್ಮೆಂಟಲ್ಲಿ ಬಂದಾಗ ನಾವೇನು ಮಾಡ್ತೀವಿ, ಇಲ್ಲಿ ನನಗೆ ಯಾವುದೊಂದು ವರ್ಡ್ ಬರ್ದೀನಿ. ಸೊ ಈ ವರ್ಡ್ ನನಗೆ ಸೆಂಟರ್ ಅಲೈನ್ಮೆಂಟ್ ಮಾಡಬೇಕು ಅಂತ ನಾನು ಏನು ಮಾಡ್ತೀನಿ, ಕಂಟ್ರೋಲ್ ಇ ಅಂತ ಕೊಡಬೇಕಾಗತ್ತೆ. ಸೊ ಅವಾಗ ಏನಾಗ್ತದೆ, ಸೆಂಟರ್ ಅಲೈನ್ಮೆಂಟಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ನಾನು ಇನ್ನೊಂದು ಕೂಡ ನಾನು ಬರೀತೀನಿ. ಸೊ ಈಗ ಜಸ್ಟ್ ಈ ಥರ ಬರ್ತೀನಿ ಅಷ್ಟೇ, ಬಟ್ ಇದು ಲೆಫ್ಟಲ್ಲಿ ಅಲೈನ್ಮೆಂಟಲ್ಲಿ ಇರುತ್ತೆ. ಸೊ ಅದು ಕೂಡ ಮುಂದಿನ ಕ್ಲಾಸ್ಗಳಲ್ಲಿ ನಾನು ನಿಮಗೆ ಅಲೈನ್ಮೆಂಟಿಂದ ಹೇಳ್ತೀನಿ. ಸೊ ನಮಗೆ ಹೆಡ್ಡಿಂಗ್ ಬರ್ಬೇಕಾದ್ರೆ ಏನು ಬೇಕಾಗುತ್ತೆ, ಹೆಡ್ಡಿಂಗ್ ನಮಗೆ ಯಾವತ್ತಿಗೂ ಕೂಡ ಸೆಂಟ್ರ್ ಬೇಕಾಗುತ್ತೆ. ಸೊ ನಾವು ಸೆಂಟ್ರ್ ಬರ್ದು ಕಂಟ್ರೋಲ್ ಬಿ ಕೊಟ್ಟಾಗ ಏನಾಗುತ್ತೆ, ಅದು ಬೋಲ್ಡ್ ಆಗುತ್ತೆ. ಸೊ ಇದು ನಮಗೆ ಅಕ್ಷರನ ದಪ್ಪದಾಗ ಕಾಣಿಸುತ್ತೆ. ಸೊ ನಮಗೆ ಅದು ಒಂದು ಹೆಡ್ಡಿಂಗ್ ಅಂತಲೇ ಅರ್ಥ. ಈಗ ನಾವು ಪಾಠಗಳನ್ನೆಲ್ಲ ನೋಡ್ಬೇಕಾದ್ರೆ, ನಾವು ಬುಕ್ಸ್ ಎಲ್ಲ ತೆಗೆದು ನೋಡ್ಬೇಕಾದ್ರೆ ಹೆಡ್ಡಿಂಗ್ ಯಾವ ಥರ ಇರುತ್ತೆ, ಸೆಂಟ್ರಿಗೆ ಇರುತ್ತೆ. ಸೊ ಅಭ್ಯಾಸ ಒಂದು ಲೆಸನ್ ನಂಬರ್ 1, 2, 3 ಈ ಥರ ಕೊಡ್ತಾರೆ. ಸೊ ಅದಕ್ಕೆ ಎಡಕ್ಕೆ ಆ ಚಾಪ್ಟರ್ ನೇಮ್ನ ನಾವು ಕೊಡ್ತಾ ಹೋಗ್ತೀವಲ್ಲ, ಸೊ ಅದೇ ಥರನೇ ನಮಗೆ ಇದನ್ನು ಕೂಡ ಕೊಡಬೇಕಾಗತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.